ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಟ್ವೀಟ್ ಸಮರ ಶುರುವಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟ್ವೀಟ್ ಪ್ರಹಾರ ತಾರಕಕ್ಕೇರಿದೆ. ಬೆಲೆ ಏರಿಕೆ ಮತ್ತು ಸುಳ್ಳು ಸುದ್ದಿಗಳ ವಿಚಾರಕ್ಕೆ ಕಾಂಗ್ರೆಸ್ ಟೀಕೆ. ಇನ್ನು ಬಿಜೆಪಿಯು ಕೂಡ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಜೀವಂತವಾಗಿರುವ ಹೊತ್ತಲ್ಲೇ ಪರಸ್ಪರ ಎರಡು ಪಕ್ಷಗಳ ನಡುವೆ ಟ್ವೀಟ್ ವಾರ್. ಬೆಲೆ ಏರಿಕೆ ಮತ್ತು ಸುಳ್ಳು ಸುದ್ದಿಗಳ ವಿಚಾರಕ್ಕೆ ಕಾಂಗ್ರೆಸ್ ಟೀಕೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರ ರಕ್ತ ಹೀರ್ತಾ ಇದೆ. ನಿಮ್ಮ ಕೇಂದ್ರ ಸರ್ಕಾರ ಎಂದು ಕಾಂಗ್ರೆಸ್ ವಾಗ್ದಾಳಿ. ಸತ್ಯಾಂಶ ನೋಡಿ ಮೊಸಳೆ ಕಣ್ಣೀರು ಸುರಿಸುವುದನ್ನು ನಿಲ್ಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಬಿಜೆಪಿಯನ್ನ ಲೇವಡಿ ಮಾಡಿದೆ. ಇನ್ನು ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನೇರ ಸವಾಲು. ಬಿಜೆಪಿಯ ವಿರುದ್ಧ 3 ಸುಳ್ಳುಗಳ ಪಟ್ಟಿ ಬಿಡುಗಡೆ ಮಾಡಿದ ಹಸ್ತಪಡೆ. ಪ್ರಯಾಣಿಕರಿಗೆ ಹೊರೆಯಿಲ್ಲ, 30 ಕೆಜಿ ತೂಕದವರೆಗಿನ ಲಗೇಜ್ ಸಂಪೂರ್ಣ ಉಚಿತ. ಅಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡ ಕೆಲ ನಿರ್ಧಾರಗಳನ್ನೇ ಪ್ರಶ್ನೆ ಮಾಡಿದ ಬಿಜೆಪಿ ಕರ್ನಾಟಕದಲ್ಲಿ ಪ್ರಯಾಣಿಕರಿಗೆ ಬರೆ ಎಳೆದಿರೋದು ಮಾತ್ರವಲ್ಲದೆ ಮತ್ತೊಂದು ಕಡೆ ಲಗೇಜಿಗೂ ಪ್ರತ್ಯೇಕ ದರ ನಿಗದಿ ಮಾಡಿ ಪ್ರಯಾಣಿಕರ ರಕ್ತ ಹೀರ್ತಾ ಇದೆ ಕಾಂಗ್ರೆಸ್ ಅನ್ನೋ ಆರೋಪ. ಆ ಪ್ರಶ್ನೆಗೆ ಉತ್ತರಿಸುವ ರೀತಿ ಖಡಕ್ ಕೌಂಟರ್ ಅನ್ನು ಕೊಟ್ಟಿದೆ ಬಿಜೆಪಿ. ನಾವು 30 ಕೆಜಿ ವರೆಗಿನ ಲಗೇಜ್ ಅನ್ನು ಉಚಿತವಾಗಿ ಬಿಟ್ಟುಕೊಟ್ಟಿದ್ದೇವೆ. ಪ್ರಯಾಣಿಕರಿಗೆ ಇದು ಹೊರೆ ಅನಿಸೋದಿಲ್ಲ, ಪ್ರಯಾಣಿಕರಿಗೆ ಯಾವುದೇ ಕಾರಣಕ್ಕೂ ಇದು ಭಾರ ಅನ್ನಿಸೋದಿಲ್ಲ. ಆದರೆ ಹೆಚ್ಚುವರಿ ಲಗೇಜು ಅಂತ ಬಂದಾಗ ಆ ಲಗೇಜಿಗೆ ಪ್ರತ್ಯೇಕ ದರವನ್ನು ವಿಧಿಸಿದ್ದೇವೆ ಅಷ್ಟೇ. ಇನ್ನು ಕಾಂಗ್ರೆಸ್ ವಿರುದ್ಧ ಅನೇಕ ತರಹದಲ್ಲಿ ಟ್ವೀಟ್ ಪ್ರಹಾರಗಳು ನಡೀತಾ ಇದೆ ಬಿಜೆಪಿ ಕಡೆಯಿಂದ. ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಟ್ವೀಟ್ ಸಮರ. ಪರಸ್ಪರ ಎರಡೂ ಪಕ್ಷಗಳು ದೋಷಾರೋಪಗಳಿಂದಲೇ ಕೂಡಿದೆ. ಒಂದು ಕಡೆ ಬಿಜೆಪಿಯ ಒಂದಷ್ಟು ನ್ಯೂನತೆಗಳನ್ನು ಹೈಲೈಟ್ ಮಾಡಿಕೊಂಡು ಕಾಂಗ್ರೆಸ್ಸಿನ ಕೆಲ ಪೊಲಿಟಿಕಲ್ ನಿರ್ಧಾರದ ವಿರುದ್ಧ ಬಿಜೆಪಿ. ಇನ್ನು ಕಾಂಗ್ರೆಸ್ ಇತ್ತೀಚೆಗೆ ತೆಗೆದುಕೊಂಡಂತಹ ಕೆಲ ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ತಿರ್ತಕ್ಕಂತಹ ಬಿಜೆಪಿ, ಪ್ರಯಾಣಿಕರ ದರ ಜಾಸ್ತಿ ಮಾಡಿದ್ದೀರಿ ಟಿಕೆಟ್ ಪರಿಷ್ಕರಣೆ ಹೆಸರಿನಲ್ಲಿ. ಆಗ ಕಾಂಗ್ರೆಸ್ ನೀವು ಕೂಡ ನಿಮ್ಮ ಆಡಳಿತಾವಧಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನೀವು ಕೂಡ ಪ್ರಯಾಣಿಕರ ದರ ಪರಿಷ್ಕರಣೆ ಹೆಸರಿನಲ್ಲಿ ದರ ಹೆಚ್ಚು ಮಾಡಿದ್ರಿ, ಅದು ಮರ್ತೋಯ್ತಾ ಅಂತ ಕೇಳ್ತಾರೆ. ಇಬ್ಬರಲ್ಲೂ ಎರಡೆರಡು ಅಸ್ತ್ರಗಳು. ಒಂದು ಕಡೆ ಟ್ವೀಟ್ ಮುಖಾಂತರವಾಗಿ ಬೇರೆ ಬೇರೆ ರೀತಿಯ ಕಾರ್ಟೂನ್ ಅನ್ನು ಬರೆಸಿ ಕಾಂಗ್ರೆಸ್ ಪಕ್ಷವನ್ನು ಲೇವಡಿ ಮಾಡುವಂಥ ಪ್ರಯತ್ನಗಳು ಕೂಡ ಬಿಜೆಪಿಯಿಂದ ನಡೆದಿದೆ. ಇವೆಲ್ಲವೂ ಕೂಡ ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರವೂ ಕೂಡ ಜೀವಂತ ಇರೋ ಸಂದರ್ಭದಲ್ಲೇ ಈ ತರಹದ್ದೊಂದು ಟ್ವೀಟ್ ಪ್ರಹಾರ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್